ವಾಮಾಚಾರ ಪರಿಹಾರ ಮಾಡುವ ನೆಪದಲ್ಲಿ ಲಕ್ಷ ವಂಚಿಸಿರುವಂತಹ ಆರೋಪದ ಮೇಲೆ ಕಿರಣ್ ಕುಮಾರ್ ಗುರೂಜಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಾಮಾಚಾರ ಪ್ರಯೋಗಕ್ಕೆ ಪೂಜೆ ಮಾಡುವುದಾಗಿ ಹೇಳಿ ಲಕ್ಷ ವಂಚಿಸಿರುವುದಾಗಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಗುರೂಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಯತ್ರಿ ನಗರ ನಿವಾಸಿ ರೂಪಶ್ರೀ ಎಂಬುವರಿಗೆ ವಂಚಿಸಿರುವುದಾಗಿ ಆರೋಪವನ್ನು ಮಾಡಿದ್ದಾರೆ. ಕಳೆದ 3-4 ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳಲಿಕ್ಕೆ ಹೋಗಿದ್ದಂತ ಮಹಿಳೆ ಅವರು ಏನಂದ್ರು, ಆಂಟಿ ಮನೆಗೆ ಬಂದೆ, ಇವಾಗ 6.5 ಲಕ್ಷ ಕೊಟ್ಟವ್ರಲ್ವಾ, ಅದಕ್ಕೆ ಆಫೀಸ್ಗೆ ಇನ್ನೊಂದು ಎಕ್ಸ್ಟ್ರಾ ಮಾಡಿಕೊಡ್ತಾರಾ ಅಂತ. ಅಂದರೆ ಇದು ಟೋಟಲ್ 6.5 ಲಕ್ಷದ್ದು ಮನೆಗೆ 2 ಮನೆ, ಇದು ಹಾಸ್ಪಿಟಲ್, ಓ ಎಲ್ಲ ಟೋಟಲ್ಗೆ ಕೊಡ್ತಿರೋದ ಸರ್ ಅವ್ರದ್ದು? ಎಲ್ಲ ಸೇರಿ ಕೊಡ್ತಾ ಇದ್ದಾರೆ. ಸರಿ ಸರ್, ಹಾಗಾದ್ರೆ ಇಷ್ಟಕ್ಕೂ ಬರುತ್ತದು. ಆಮೇಲೆ ಪೌರ್ಣಮಿಗೆ ಹೋಮ ಆಗ್ಬೇಕಾ? ಪೌರ್ಣಮಿ ದಿವಸನೇ ಆಗುತ್ತಂತ. ಸರಿ ಸರ್, ಪೌರ್ಣಮಿ ಹೇಳ್ತೀರೋ ಆ ಪೌರ್ಣಮಿ ಮನೇಲಿ ಮೇಲ್ಗೇನು ಇರಬಾರ್ದು. ಯಾವ ಪೌರ್ಣಮಿ ಆದ್ರೂ ಸರಿ ಅದನ್ನ ಮಾಡ್ಬೇಕು. ಅದಕ್ಕೆ ಅವರು ಎಕ್ಸ್ಟ್ರಾ ಏನಾನ ಇಲ್ಲ ಇನ್ನು ಈ ಆಫೀಸಿಗೆ ಮಾಡಿಸ್ಬಿಡಲ್ಲ? ಕರೆಕ್ಟ್ ಆಗಿ ಅಷ್ಟೇ ರೆಡಿ ಮಾಡ್ತಿರೋದು, ಅಷ್ಟೇ ಆಗೋದು. ಸರಿ ಸರ್, ಓಕೆ ಹಾಗಾದ್ರೆ. ಸರಿ, ಆಗ ಪೌರ್ಣಮಿಗೇನ ಹಾಗಾದ್ರೆ? ಹೋಮ ಬಂದು ಪೌರ್ಣಮಿ ದಿವಸನೇ ಆಗುತ್ತೆ. ಓಕೆ ಸರ್, ಓಕೆ. ಇದು ನಿಮ್ಗೆ ನಾಳೆ ನಾಡಿದ್ರಲ್ಲಿ ಬರುತ್ತೆ. ನಿಮ್ಗೆ ಇಮಿಡಿಯೇಟ್ ನಾನು ಓಕೆ ಸರ್ ಮಾಡ್ಬೇಕು ಅಂತ ವ್ಯವಸ್ಥೆ ಲೋಹಿತ್ ಕಳಿಸ್ಬಿಟ್ಟು ಅದನ್ನೆಲ್ಲ ವ್ಯವಸ್ಥೆ. ಸರಿ ಸರ್, ಓಕೆ ಸರ್. ಓಕೆ. ಈ ವೇಳೆ ನಿಮ್ಮ ಕುಟುಂಬಕ್ಕೆ ವಾಮಾಚಾರ ಆಗಿದೆ, ಪೂಜೆ ಮಾಡಿಸದೇ ಇದ್ರೆ ನಿಮ್ಮ ಗಂಡ ಸತ್ತು ಹೋಗುತ್ತಾನೆ ಅಂತ ಹೇಳಿದ್ರಂತೆ. ಈ ವೇಳೆ ವಾಮಾಚಾರ ಪರಿಹಾರಕ್ಕೆ ಮೊದಲು ಪೂಜೆಗಾಗಿ 3.75 ಲಕ್ಷ ಹಣ ಪಡೆದಿದ್ದಂತ ಗುರೂಜಿ ನಂತರ ದೇವರಿಗೆ ನಿಮ್ಮ ಕೈಯಿಂದ ಚಿನ್ನ ಕೊಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ದೇವರಿಗಾಗಿ ಚಿನ್ನದ 80 ಗ್ರಾಂ ರುದ್ರಾಕ್ಷಿ ಹಾರ, 5 ಗ್ರಾಂ ಉಂಗುರ, 30 ಗ್ರಾಂ ಮ್ಯಾಂಗೋ ಡಿಸೈನ್ ಹಾರ, 28 ಗ್ರಾಂ ಆಂಟಿಕ್ ಡಿಸೈನ್ ನೆಕ್ಲೆಸ್, 30 ತಾಳಿ ಬೊಟ್ಟು ಪಡೆದಿದ್ರಂತೆ. ಪ್ರತಿ ಬಾರಿ ಪೂಜೆಗೆ ಚಿನ್ನದ ತಾಳಿ ಕೇಳ್ತಾ ಇದ್ದಂತ ಆರೋಪ ಕೇಳಿ ಬಂದಿದ್ದು. ಅಷ್ಟೇ ಅಲ್ಲದೆ ರೂಪಶ್ರೀ ಆಸ್ತಿ ಮಾರಿ ಗುರೂಜಿಗೆ ಹಣ ನೀಡಿದ್ರಂತೆ. ಇಷ್ಟೆಲ್ಲ ಆದರೂ ಸಮಸ್ಯೆ ಪರಿಹಾರ ಆಗಿರಲಿಲ್ಲ. ಹೀಗಾಗಿ ರೂಪಶ್ರೀ ಹಣ ವಾಪಸ್ಸು ಕೇಳಿದ್ದಾರೆ. ಆದರೆ ಹಣ ನೀಡದೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ಆರೋಪ ಹಿನ್ನೆಲೆಯಲ್ಲಿ ಕಿರಣ್ ಕುಮಾರ್ ಗುರೂಜಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ನಮ್ಮ ಊರಲ್ಲಿ ಅಂತ ಹೇಳ್ತಾನೆ, ಅವನು ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತಿಂದಿದ್ದಾನೆ. ಕೋಟಿ ಮೇಲೇನೆ. ನಾವು ಕ್ಯಾಶಲ್ಲೂ ಕೊಟ್ಟಿದೆ, ಅದೆಲ್ಲ ನಂಗಿಸಿಲ್ಲ. ಅಕೌಂಟಿಂದ ಹೋಗಿದೆ, ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಪೂಜೆ ಮಾಡ್ತೀನಿ, ಸ್ಟಾರ್ಟಿಂಗ್ ಏನು ಮಾಡ್ತಾನೆ, ಫಸ್ಟೇ ಟಾರ್ಗೆಟ್ ಮಾಡಲ್ಲ. ಹೋದಾಗ ಚೆನ್ನಾಗೇ ಇರ್ತಾನೆ, ಸ್ವಲ್ಪ ದಿವಸ ಕನ್ಸಲ್ಟೆನ್ಸಿ ಫೀಸ್ ಎಲ್ಲನೂ ಅಷ್ಟೊಂದು ತೊಗೊಳ್ಳಲ್ಲ ಅವನು. ಬರ್ತಾ ನಮ್ಮಿಂದ ವಶೀಕರಣ ವಿದ್ಯೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊತಾನೆ. ಆಮೇಲೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ. ತಕ್ಷಣ ನಮ್ಗೆ ಹೇಳಲ್ಲ. ತಕ್ಷಣ ಫಸ್ಟ್ ಏನು ಹೇಳೋದು, ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂತಾನೆ. ಅದೇ ಟೈಮ್ಗೆ ನನ್ನ ವಯಸ್ಸಾಗಿದ್ದ ತಂದೆಗೂ ತುಂಬ ಹಾಸಿಗೆ ಹಿಡಿತಾರೆ. ನಾನು ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗಲ್ಲ. ಇವ್ನು ಹೇಳಿದ್ದಕ್ಕೂ ಅದಕ್ಕೂ ಒಂದೇ ಟ್ಯಾಲಿ ಆಗುತ್ತೆ. ನಾವು ಎದುರ್ಕೊಂಡು ಆಯಿತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಫಸ್ಟು ಸ್ಟಾರ್ಟಿಂಗ್ ನನ್ನ ಅಕೌಂಟಿಂದ ಹೋಗಿದೆ. ಆಮೇಲೆ ಏನು ಇದಾಗಲ್ಲ. ಸೆಕೆಂಡ್ ಟೈಮು ಅವ್ನು ಮತ್ತೆ ಇದೇ ಥರ ನಮ್ಮ ತಂದೆ ಅವ್ರು ತುಂಬ ಹುಷಾರು ತಪ್ತಾರೆ ಅಂದಾಗ ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನನ್ನ ಪ್ರಾಪರ್ಟಿ ಬಗ್ಗೆ ಮುಂಚೆನೇ ತಿಳ್ಕೊಂಡಿರ್ತಾನೆ. ಬಿಡಿ, ನಮ್ಮ ಕಡೆ ಇದ್ದಾರೆ, ನಾನು ಪ್ರಾಪರ್ಟಿ ಮಾಡಿಸ್ಕೊಡ್ತೀನಿ, ಸ್ವಲ್ಪ ಪೂಜೆ ತೊಗೊಂಡು ಮಿಕ್ಕಿದ್ದು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಪೂಜೆನೂ ಮಾಡಿಸಲ್ಲ ಸರ್. ಇದು ನಾವು ಅವ್ರ ಮನೆಗೆ ಹೊಟ್ಟೋಗ್ಬಿಟ್ರೆ ಒಂಥರ ಅವನೇನು ಆಗ್ತಾಯಿದ್ದ ಏನೋ ಜ್ಯೂಸ್ ಎಲ್ಲ ಕೊಡೋದ್ರಲ್ಲಿ ಈ ವಶೀಕರಣ ವಿದ್ಯೆ ಚೆನ್ನಾಗಿದೆ ಅವನಿಗೆ. ಹೊರ್ಗಡೆ ಎಲ್ಲನೂ ತುಂಬ ಒಳ್ಳೆ ಥರನೇ ಇರೋದು ಅವನು. ಇದೆಲ್ಲ ಗೊತ್ತಾದ್ಮೇಲೆ ನಮ್ಮ ಏಜ್ ಆಗಿರೋ ತಂದೆಗೂ ಇಷ್ಟು ಮೋಸ ಮಾಡ್ತಾದ್ಮೇಲೆ ನನ್ನ ನಾಲೆಜ್ ಇಲ್ದೇ ಪ್ರಾಪರ್ಟಿ ಎಲ್ಲ ಮಾರಿಸ್ಬಿಟ್ಟು ನಮ್ಮ ತಂದೆಗೆ ಲೋನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಇವಾಗ ಅವ್ರ ಪರಿಸ್ಥಿತಿ ಹೇಳೋಕ್ಕೆ ಆಗಲ್ಲ. ನಮ್ಮ ತಂದೆ ನೋಡಿದ್ರೆ ನನಗೆ ಅಷ್ಟು ನೋವಾಗುತ್ತೆ. ನಾನು ಪರ್ಸ್ನಲಾಗಿ ಅವ್ರ ಮನೆಗೆ ಹೋಗ್ತೀನಿ ಹೇಳೋಕ್ಕೆ, ಯಾಕೆ ಈ ಥರ ಎಲ್ಲ ಮಾಡಿದ್ರಿ, ನನ್ನ ಹತ್ರ ದುಡ್ಡು ಕಿತ್ಕೊಂಡ್ಬಿಟ್ಟು ಸ್ವಲ್ಪ ಮಾತ್ರ ಪೂಜೆಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೋದಾಗ ಅವನು ಅವ್ನ ಶಿಷ್ಯ ಲೋಹಿತ್ ಅಂತ ಇಬ್ಬರು ನನಗೆ ಹೇಳ್ಕೊಳಕ್ಕೆ ಬೇಜಾರಾಗ್ತದೆ. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನನ್ನ ಜುಟ್ಟೆಲ್ಲ ಹಿಡಿದು ಎಳ್ದಾಡಿ ಈ ಅಪ್ಪ ಒಂಥರ ನಮ್ಮ ಅಸಲ್ಟ್ ಮಾಡ್ತಾನೆ ಸರ್. ಒಂಥರ ಅವನು ಮಿಸ್ಬಿಹೇವ್ ಮಾಡ್ತಾನೆ. ನಮ್ಮ ತಂದೆ ಅಷ್ಟರೊಳಗೆ ಬರ್ತಾರೆ ನನ್ನ ಪುಣ್ಯಕ್ಕೆ. ಆವಾಗ ಇವ್ನು ನನ್ನ ಥ್ರೆಟನ್ ಮಾಡ್ತಾನೆ. ಹೊರ್ಗಡೆ ಹೋಗಿ ನಿಮ್ಮ ಮನೆಯವ್ರು ಯಾರಾದ್ರೂ ನಮ್ಮ ಬಗ್ಗೆ ಹೇಳಿದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಮುಗಿಸ್ತೀನಿ ಅಂತ ಎದುರಿಸ್ಬಿಡ್ತಾನೆ. ನನಗೆ ಹೊರ್ಗಡೆ ಬಂದು ಹೇಳ್ಕೊಳಕ್ಕಾಗಲ್ಲ. ಅದೇ ಟ್ರಾಮಲ್ಲಿ ಇರ್ತೀನಿ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬಂದಾದ್ಮೇಲೆ ನಮ್ಮ ಹಸ್ಬೆಂಡು ಔಟ್ ಸೈಡ್ ಕಂಟ್ರಿಲಿ ಇರ್ತಾರೆ. ಫೋನ್ ಮಾಡ್ತೀನಿ, ನೋಡ್ರಿ ಹಿಂಗಾಗಿದೆ, ನಂಗೆ ಒಬ್ಳಿಗೆ ಧೈರ್ಯ ಇಲ್ಲ ಹೋಗಿ ಏನು ಮಾಡೋದು ಅಂದಾಗ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ. ಆವಾಗ ನಾನೇನು ಮಾಡ್ತೀನಿ, ನಮ್ಮ ಲಾಯರ್ನ ಕನ್ಸಲ್ಟ್ ಮಾಡಿಬಿಟ್ಟು ನಮ್ಮ ಅಡ್ವೊಕೇಟ್ನ ನಾನು ರೆಡಿ ಮಾಡಾಗ ಅವ್ನ ಶಿಷ್ಯಂಗೆ ಯಾರು ಹೇಳ್ತಾರೋ ಗೊತ್ತಿಲ್ಲ ಸರ್.